ವೀಕ್ಷಕರಿಗೆ ನಮಸ್ಕಾರ. ಮೊದಲ ಬಾರಿಗೆ ನಾನೊಂದು ರಾಜ್ಯದ ಮಾಧ್ಯಮದಲ್ಲಿ ಫಸ್ಟ್ ಟೈಮ್ ಬಂದು ಮಾತಾಡ್ತಿರುವಂಥದ್ದು. ನನಗೆ ಯಾವುದೇ ರೀತಿಯ ಪ್ರಚಾರದ ಹುಚ್ಚಿಲ್ಲ. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಯೂಟ್ಯೂಬರ್ ನಾನು. ಬಹುಶಃ ನೋಡಿರ್ತೀರಿ ಅಂತ ಅನಿಸುತ್ತೆ ತುಂಬ ಜನ ಯೂಟ್ಯೂಬ್ ಚಾನಲಲ್ಲಿ. ಈ ಸುಮಂತ್ ಅನ್ನೋನು ಯಾರು, ಅವನು ಬಟ್ಟೆ ಅಂಗಡಿ ವಿಚಾರ ಇಟ್ಕೊಂಡು ಅಲ್ಲಿ ಅಭಿ ಬಂದು ನನಗೆ ಆಮಿಷ ಹೊಡೆದ, ಫಂಡಿಂಗ್ ಬಂದೈತೆ, ಈ ಎಲ್ಲ ಅಲಿಗೇಷನ್ ಮಾಡಿದ್ದಾನೆ. ನಂದೊಂದು ಚಿಕ್ಕ ಯೂಟ್ಯೂಬ್ ಚಾನಲಲ್ಲಿದೆ. ಸುಮಂತಂದು ಮೇಲ್ಗಡೆ ಶರ್ಟ್ ಬಿಚ್ಚಿದ್ದೀನಿ, ಅವ್ನು ಬೆತ್ತಲೆ ಮಾಡಿದ್ದೀನಿ ಆ ವಿಡಿಯೋಗಳಲ್ಲಿ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಪ್ಯಾಂಟ್ನು ಬಿಚ್ಚಿಸ್ತೀನಿ. ಸಂಪೂರ್ಣ ಬೆತ್ತಲೆ ಆಗ್ತಾನೆ ಅವ್ನು ಸಮಾಜದ ಮುಂದೆ. ಆ್ಯಂಡ್ ಐ ಹೋಪ್ ಇಲ್ಲಿ ನೋಡ್ತಿರ್ತಕ್ಕಂಥ ಪ್ರತಿ ವೀಕ್ಷಕರಿಗೆ ಹೇಳ್ತೀನಿ, ಅವ್ನ ಹಿಂದೆ ಯಾರಿದ್ದಾರೆ ಅನ್ನೋಂಥದ್ದನ್ನು ನಾವು ಯಾರೂ ಬಾಯಿ ಬಿಡಿಸೋದು ಬೇಡ. ಒಂದು 6-7 ತಿಂಗಳು ಸಮಯ ತೊಗೊಂಡ್ರೆ ಅವನೇ ಬಾಯಿ ಬಿಡ್ತಾನೆ, ನನಗೆ ಗೊತ್ತು. ಯಾಕಂತಂದರೆ ನಮ್ಮಲ್ಲೊಂದು ಸುದೀಪ್ ಅವ್ರದ್ದು ಒಳ್ಳೆ ಮೂವಿ ಸಾಂಗ್ ಇದೆ, ಸವಾಲಿಗೂ ಕವಾಲಿಗೂ ಸಯ್ಯರೆ ಸೈ ಅಂತ. ನಾನು ಸವಾಲು ಹಾಕೋಕ್ಕೆ ಸಿದ್ಧ. ಅವನು ಮಾಡಿರ್ತಕ್ಕಂಥ ಆರೋಪದಲ್ಲಿ ಒಂದು ಸಣ್ಣ ಎಳ್ಳಷ್ಟು ಅಪವಾದ ನನ್ನ ಮೇಲೆ ಸಾಬೀತಾಯಿತು ಅಂತಂದರೆ ನಾನು ತಲೆ ಬೋಳಿಸ್ಕೊಂಡು ಓಡಾಡ್ತೀನಿ. ಓಪನ್ ಚಾಲೆಂಜು ಒಂದು ಪ್ರತಿಷ್ಠಿತ ಮಾಧ್ಯಮದಲ್ಲಿ ಆಗ್ತಾ ಇದ್ದೀನಿ. ಅವ್ನು ಮಾಡಿರ್ತಕ್ಕಂಥ ಆರೋಪದಲ್ಲಿ ಎಲ್ಲನೂ ಪ್ರೂಫ್ ಸಮೇತ ಕೊಡ್ತೀನಿ ನಿಮಗೆ. ಅವನು ಆರಂಭ ಮಾಡಿದಂಗೆ ಅಂತಂದರೆ, ಚಂದನ್ ಗೌಡರು ಬಟ್ಟೆ ಅಂಗಡಿಗೆ ನನ್ನನ್ನು ಇನ್ವೈಟ್ ಮಾಡಿರ್ತಾರಂತೆ. ಇವ್ನು ಯಾವ ಸೀಮೆ ಬುರುಡೆ ಅಂತ ಇವನನ್ನು ಕರೀಲಿ ನಾನು, ಇವನು ಯಾವ ಪುಡಾಂಗ್ ಅಂತ ನಾನು ಕರೀಲಿ ಇವನನ್ನು ಯಾವ ಕಾರಣಕ್ಕೂ ನಾನು ಇನ್ವೈಟ್ ಮಾಡಿರಲಿಲ್ಲ. ನಿಮಗೆ ಪ್ರೂಫ್ ತೋರಿಸ್ತೀನಿ. ಮಾರ್ಚ್ 19ನೇ ತಾರೀಕು ನಮ್ಮ ಬಟ್ಟೆ ಅಂಗಡಿ ಓಪನ್ ಆಗುತ್ತೆ ಅನ್ನೋಂಥದ್ದೊಂದು ಮುಂಜಾಗ್ರತೆ ವಿಡಿಯೋ, ಅಂದರೆ ಜನರಿಗೆ ಅರಿವು ಮೂಡಿಸುವಂತಹ ಒಂದು ವಿಡಿಯೋ ಮಾಡಿರ್ತೀನಿ. ಒಂದು ಪ್ರಮೋಷನ್ ವಿಡಿಯೋ ನನ್ನ ಚಾನಲ್ ನಾನೇ ಮಾಡ್ಕೊಂಡಿರ್ತೀನಿ. ಮಾರ್ಚ್ 19ನೇ ತಾರೀಕು ಈ ವಿಡಿಯೋನೇ ಹೆಚ್ಚು ಕಮ್ಮಿ 1 ಲಕ್ಷ ಜನ 2 ಲಕ್ಷ ಜನ ನೋಡ್ತಾರೆ. ಅದರಲ್ಲಿ ಸುಮಂತ್ ಕೂಡ ಒಬ್ಬ. ನನಗೆ ಫೋನ್ ಮಾಡ್ತಾನೆ, ಅಣ್ಣ ಹಿಂಗೆ ನಂದು ಯೂಟ್ಯೂಬ್ ಚಾನಲ್ ಐತಲ್ಲ ಅಣ್ಣ, ನಾನು ಬರ್ತೀನಿ ಕನ್ನಡ, ಹಿಂಗೆ ವ್ಲಾಗ್ ಮಾಡ್ಕೊಳ್ತೀನಿ ಅಂತಾನೆ. ಬಂದು ಏನು ಬೇಕಾದರೂ ಮಾಡ್ಕೊಳಪ್ಪ ಅಂತ ಹೇಳ್ತೀನಿ. ಇವನು ನಾನು ಇನ್ವೈಟ್ ಮಾಡಿಲ್ಲ, ಮೊದಲ ಸ್ಪಷ್ಟತೆ. ಅದಾದಮೇಲೆ ಇವನು ಬರ್ತಾನೆ. ಬಂದಂಥವನು ಬಟ್ಟೆ ಅಂಗಡಿಲಿ ಅಭಿ ಅನ್ನೋಂಥವ್ನು, ಯುನೈಟೆಡ್ ಮೀಡಿಯಾ ಅಭಿ ಅನ್ನೋಂಥವನ್ನ ನಾನು ಕರೆಸಿರ್ತೀನಿ. ಅವತ್ತು ಯಾವುದೇ ರೀತಿಯ ಕ್ಯಾಮ್ರಾಮನ್ ಸಿಗಿರಲ್ಲ, ಚಂದ್ರಪಟ್ಟಣದಲ್ಲಿ ಇರ್ತಾನೆ. ಅಭಿ ಈ ರೀತಿ ತುಂಬ ಅರ್ಜೆಂಟ್ ಆಗ್ಬಿಟ್ಟು ಯಾರು ಸಿಗ್ತಲ್ಲ, ದಯವಿಟ್ಟು ಬಂದು ಒಂಚೂರು ರೆಕಾರ್ಡಿಂಗ್ ಮಾಡ್ಕೊಳ್ಳೋ ಅಂತ ಹೇಳ್ತೀನಿ. ಅಣ್ಣ ಆಯ್ತು ಅಣ್ಣ ಬಂದು ಮಾಡ್ಕೊಡ್ತೀನಿ ಅಂತ ಹುಡುಗ ಬರ್ತಾನೆ. ಬಂದು ಶೂಟ್ ಮಾಡ್ಕೊಟ್ಬಿಟ್ಟು ಹುಡುಗ ಹೋಗ್ತಾನೆ. ಇವನು ಮಾಡಿರ್ತಕ್ಕಂಥ ಅಲಿಗೇಷನ್ ಏನಂತಂದ್ರೆ, ಅಭಿಯ ಓಮಿನಿಯಲ್ಲಿ ಚಂದನ್ ಗೌಡರು ಬಟ್ಟೆ ಅಂಗಡಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಮತ್ತೆ ಅಭಿ 2 ಅವರ್ ಕೂತ್ಕೊಂಡು ಮಾತಾಡಿದೀವಿ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸಮೀರ್ ಮಾಡಿರ್ತಕ್ಕಂಥ ವಿಡಿಯೋಗೆ ಸಂಬಂಧಪಟ್ಟಂಗೆ. ಅದ್ರಲ್ಲಿ ಅಭಿ ಹೇಳ್ತಾನೆ, ನಮಗೆಲ್ಲ ಫಂಡಿಂಗ್ ಆಗ್ತೈತೆ, ಐಷಾರಾಮಿ ಜೀವನ ನಡೆಸ್ತಾ ಇದೀವಿ, ನಿನಗೂ ಬೇಕಾದ್ರೆ ಫಂಡಿಂಗ್ ಕೊಡಿಸ್ತೀವಿ ಬಾ. ಈ ರೀತಿ ಆಸೆ ಆಮಿಷಗಳನ್ನ ಒಡ್ತಾನೆ. ಹಾಗಾಗಿ ಒಬ್ಬ ಸಣ್ಣ ಯೂಟ್ಯೂಬರ್ ಆದ ನನಗೆ ಈ ರೀತಿಯ ಆಸೆಗಳನ್ನ ಅಭಿ ಕೊಟ್ಟ ಅಂತಂದ್ರೆ ಚಂದನ್ ಗೌಡ್ರು ಕೊಟ್ಟಿರಲ್ವಾ, ಆಗಿರುತ್ತೆ ಚಂದನ್ ಗೌಡ್ರಿಗೂ ಫಂಡ್ ಅಂತ ಅವನು ಒಂದು ಇಂಟರ್ವ್ಯೂನಲ್ಲಿ ಹೇಳೋನೆ.